ಚನ್ನರಾಯಪಟ್ಟಣ ಹಾಸನ ತಾಲೂಕಿನ ಹಿರಿಸಾವೆ ಬಳಿ ಮಂಗಳವಾರ ಮುಂಜಾನೆ ಲಾರಿಗೆ ಖಾಸಗಿ ಬಸ್ ಹಿಂಬದಿಯಿಂದ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು 20ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಇನ್ನು ಘಟನೆಯ ವಿವರ: ಕುಂದಾಪುರ ಮೂಲದ ಕೃಷ್ಣ ಶೆಟ್ಟಿ 42 ವರ್ಷದ ವ್ಯಕ್ತಿ ಮೃತಪಟ್ಟ ದುರ್ದೈವಿ. ಮಂಗಳವಾರ ಬೆಳಗ್ಗೆ ಸುಮಾರು 5 ಗಂಟೆಯ ಸುಮಾರಿಗೆ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಲಾರಿಗೆ ದುರ್ಗಾಂಬ ಟ್ರಾವೆಲ್ಸ್ಗೆ ಸೇರಿದ್ದ ಖಾಸಗಿ ಬಸ್ ವೇಗವಾಗಿ ಬಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ಸಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿತ್ತು. ಇನ್ನು ಅಪಘಾತಕ್ಕೆ ಕಾರಣ ಅಂದ್ರೆ ಮೂಲಗಳ ಪ್ರಕಾರ ಬಸ್ ಚಾಲಕನಿಗೆ ಆವರಿಸಿದ್ದ ನಿದ್ರೆ ಮಂಪರವೇ ಈ ದುರ್ಘಟನೆಗೆ ಪ್ರಮುಖ ಕಾರಣ ಎಂದು ಶಂಕಿಸಲಾಗಿದೆ. ಅಪಘಾತದಲ್ಲಿ ಗಾಯಗೊಂಡ 20 ಮಂದಿಯಲ್ಲಿ 3 ಸ್ಥಿತಿ ಗಂಭೀರವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಚಿಕಿತ್ಸೆ ಮತ್ತು ಕ್ರಮ: ಗಾಯಾಳುಗಳನ್ನು ತಕ್ಷಣವೇ ಹಿರಿಸಾವೆ ಹಾಗೂ ಬೆಳ್ಳೂರು ಕ್ರಾಸ್ನಲ್ಲಿ ಇರುವ ಆದಿಚುಂಚನಗಿರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಹಿರಿಸಾವೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅಪಘಾತಕ್ಕೀಡಾದ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದ್ದು ಈ ಸಂಬಂಧ ಹಿರಿಸಾವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಂಜಾನೆ ಪ್ರಯಾಣ ಮಾಡುವಾಗ ಚಾಲಕರು ಜಾಗರೂಕರಾಗಿ ಇರುವುದು ಅತ್ಯಗತ್ಯ. ನಿದ್ರೆ ಮಂಪರು ಹಾಗೂ ಅತಿ ವೇಗ ಇಂತಹ ದುರಂತಗಳಿಗೆ ಆಹ್ವಾನ ನೀಡುತ್ತವೆ. 30 ಮೆಂಬರ್ಸ್ ಲೇಡೀಸ್ ಜೆಂಟ್ಸ್ ಎಲ್ಲ ಸೇರಿ. ಯಾರಿಗೇನು ತೊಂದರೆ ಆಗಿಲ್ವಾ? ಡೆತ್ ಆಗಿಲ್ವಾ? ಎಷ್ಟು ಜನಕ್ಕೆ ಆಗಿರ್ಬೋದು ಮೇಡಮ್? ತಮ್ಮ ಹೆಸರು? ತಮ್ಮ ಎಜುಕೇಶನ್ ಏನು? 10th. ಎಲ್ಲಿ ಓದ್ತಾ ಇರೋದು? ಬಸ್ಸಿಗೆ ಅಲ್ಲೇ ಇದೆಯಾ ಹಾಸ್ಪಿಟಲ್? ಬಸ್ ತಗೊಂಡೋಗಿದ್ರೆ ನಿಮ್ಮನ್ನ ಅಡ್ಮಿಟ್ ಮಾಡಿದ್ರು ಇಮಿಡಿಯೇಟ್ಲಿ?